ಸೇರಿದ ಸಾಲಿಲ್ಲ ನನಗ ಸತ್ತ ನಾಯಿ ಒಳಗ ಹೊಕ್ಕ ಇನ್ನೇನು ಗೊಳ್ಕೊತಿ ತ್ಯಾಗ ಮಾಡ ಹಿಂದಿಂದ ನೋಡಿ ನಗಲಾಕತ್ತೆ ಅಂದಾಗ ಅವಾಗ ಶರೀರ ತ್ಯಾಗ ಮಾಡಿದ ನಾಯಿ ಬಿಟ್ಟಾವ ಕಡಿಯಾಗ ಸತ್ತ ನಾಯಿ ಸಾಲಿಲ್ಲ ಜನ ಸುಮಾರು ಐತಿ ಸುಮಾರು ಐತಿ ನಾವು ಸತ್ತ ನಾಯಿ ಸಾಲುವಂತ ನಿಮ್ಮ ಗಂಡ ಹಾಡೋದು ಒಳಗೆ ಹೊಕ್ಕ ಇನ್ನೂ ತಮ್ಮ ಅದಕ್ಕ ನೋಡ್ರಿ ನಾಯಿ ಭೂಮಿ ತೆಲಿ ಮ್ಯಾಗ ಕುಂಡ್ರಬೇಕಾದ್ರೆ ಒಮ್ಮೆ ಡೈರೆಕ್ಟ್ ಓಡಿ ಬಂದ ದಕ್ಕನ ಕುಂಡ್ರ ಏನ್ ಮಾಡ್ತೀರಿ 3 ಸಲ ಸುತ್ತು ಹೊಡೆದ ನೆಲ ಕುಂಡ್ರ ಯಾಕೆ 3 ಸಲ ಸುತ್ತು ಹೊಡಿತೈತಿ ಯಾಕೆ ಹೊಡಿತೀವ ಏನಾದ್ರೂ ಮೋಸಗಳು ಮಾಡ್ಲಕ್ಕ ಇನ್ನ ಫೋನ್ ಓದೈತಿ ಅನಂತ ತಮ್ಮ ಆಕಳು ಹಿಡ್ಕೊಂಡಿರಿ ತಕಾದ್ರೆ ಇನ್ನ ಒಳಗೆ ದ್ರೋಣಾಚಾರಿ ಶಾಖ ಓದೈತಿ ಶಾಸ್ತ್ರ ಹೇಳ್ತದೆ ಇದು ನೀ ಕೇಳಿರುವಂತ ಅಶ್ವತಿ ಅದಕ್ಕೆ ಹೇಳ್ತಾರೆ ಕವಿಗಳು ಗಂಡಿಗೆ ಮೇಲೆ ಸುತ್ತಕೊಂಡ್ರ ಬಂದೇಳಿ ಗಂಡಸರು ಹುಟ್ಟಿಲ್ಲ ಗಂಡಿಗೆ ನಿನ್ನ ಕಾಂಡಿ ಹೊರದಾರ ಹೆಂಡಿಲಿ ಗಂಡ ಹೆಚ್ಚಂತ ಬಂಡ ಮಾಡವ ನೀನು ಹುಟ್ಟಿದೇನು ಗಾಳಿಲಿ ಭೂಮಿಗೆ ಹೆಪ್ಪವ ಸ್ವರ್ಣ ಕೊಟ್ಟನಂತ ಹೇಳ್ತೀರಿ ಶಾಸ್ತ್ರ ನಿಮ್ಮ ಕೂಡ ಎಂತ ಬಿಡ್ತಾರ ದ್ವಾಪಾರದಾಗ ನಿಮ್ಮ ಬಸವಣ್ಣ ಹುಟ್ಟ್ಯಾನ ಕೇಳಿ ಏನು ವಿಸ್ತಾರ ದ್ವಾಪಾರ ಅಂದ್ರೆ ಏನು ನೀನ್ ನಿಲ್ಲದ ಮಾನಿ ಈಗ ಏನ್ ಹೇಳೋರು ಇದನ್ನ ಎಲ್ಲಾ ಪರಮಾತ್ಮನ ಮಾಡ್ಯಾರ ಈಗ ಏನ್ ಹೇಳತ್ತೀವಿ ಭೂಮಿ ತಯ್ಯಾರಾಗುದಕ್ಕ ಬೀಜ ಬೇಕಂದ್ರೆ ಪಂಚಭೂತ ಕೂಡಲದ ಬ್ರಹ್ಮ ಸೃಷ್ಟಿಯಾಗಿ ಪಂಚಭೂತಕ್ಕ ಬೀಜಲಿ ಹೇಳಬೇಕ ನೀವು ಆಕಾಶ ಬೀಜ ಯಾವಾಗ ಬಯಲ ರೂಪ ಹೇಳುವಾಗ ನೀವು ನಿನ್ನ ಜೀವಕ ತಾಪಾಡು ನಿನ್ನ ಗುರುವಿನ ಕೇಳುತ್ತೀರ ಮಾಡುವುದು ಪಾಪ ನೀರು ನಿರಾಕರ ಎತ್ತ ಅಂದ್ರೆ ನೀವ ನೀರಿಗೆ ಹೆಪ್ಪ ಪಟ್ಟವನ ಹೆಸರ ಕೊಲ್ಲ ನೀಗರ್ಯಾಡಿ ಹಾರಿ ನಮದೇನಕ್ಕೆ ತೋವಾಗಿಲ್ಲ ಸುಗಬಾರ ಸಿಕ್ಕಿದಿರಿ ಬಾಂಧವ ಅಲ್ಲಿ ಇಲ್ಲಿ ಪದಗಳ ತಂದು ಇದನ್ನ ಬಿಟ್ಟ ಹೇಳ ಮಾತ್ರ ಚಲ ಶಿಕ್ಷಾ ಕೊಡ್ತೀನಿ ನೀನು ಹಾಡಬಾರ ನೀ ತಿಳಿದ ನೋಡು ತಮ ಗಾಳಿ ಒಳಗಡೆ ನೀರಿನ ಒಳಗ ಸಹಿತಿಲ್ಲಪ್ಪ ದಂಡೇನಪ್ಪ ಬೆಂಕಿಗೆ ಬೀಜ ಯಾವ ಐತಿ ಹೇಳ ಮರಳ ಇವ ಪಂಚಭೂತಗಳಾರಿದು 5 ಆಗಲಿ 25 ಪಂಚಕರಣಿ ನೋಡು ನಿತ್ಯರ ನಮ್ಮ ಗಿಡದ ಒಳಗ ಉತ್ಪತ್ತಿ ನಿಮ್ಮ ಬೀಜ 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 ಭೂಮಿ ತಯ್ಯಾರಾಗುವುದಕ್ಕ ಬೀಜ ಬೇಕಂದ್ರಿ ಮೊದಲ ಪಂಚಭೂತ ಕೂಡಲಾದ ಬ್ರಹ್ಮ ಸೃಷ್ಟಿಯಾಗಿಲ್ಲ ಪಂಚಭೂತಕ್ಕ ಬೀಜಲಿ ಹೇಳಬೇಕು ನೀವು ಕುಲ್ಲ ಆ ಕಾಷ್ಟ ಬೀಜ ಯಾವುದು ಬರೀ ಬಯಲು ರೂಪ ಇರುವುದು ಇವು ನಿನ್ನ ಜೀವಕ ತಾಪಗಳು ಒಂದು ಬೆಳಿ ಬರ್ಬೇಕಾದ್ರೆ ಬೀಜ ಬೇಕಾದ್ರೆ ಆಕಾಶ ತಯಾರಾಗಬೇಕಾದ್ರೆ ಇದಕ್ಕೆ ಯಾವ್ದು ಬೀಜ ಇತ್ತು ಯಾವ ಬೀಜ ಇತ್ತು ಅಂತ ಹೇಳ್ಕೊಂಡು ಭೂಮಿ ತಯಾರಾಗಬೇಕಾದ್ರೆ ಇದಕ್ಕೆ ಬೀಜ ಬೆಂಕಿಗೆ ಯಾವ್ದು ಬೀಜ ಇತ್ತು ಪ್ರತಿಯೊಂದು ಬೀಜ ಇದ್ರೆ ಬೆಳೆ ಬರಬೇಕಲ್ಲ ಬೆಂಕಿಗೆ ಯಾವ್ದು ಬೀಜ ಒತ್ತು ನೀರಿಗೆ ಯಾವ್ದು ಒತ್ತು ಗಾಳಿ ಯಾವ್ದು ಒತ್ತು ಈ ಆಕಾಶ ಯಾವ್ದು ಒತ್ತು ಭೂಮಿಗೆ ಯಾವ್ದು ಒತ್ತು ಮಣ್ಣಿಗೆ ಯಾವ್ದು ಒತ್ತು ಸುಮ್ಮ ಹಾಕ್ತಾರೆ ಎಲ್ಲಾ ಕಡೆ ನಾವು ನಾನ ಮಾಡಿದ್ವಿ ನಮ್ಮ ಅಪ್ಪ ನಮ್ಮ ಉತ್ತಮೋಣ ಮಾತು ಕೇಳಿ ಮಹಾಕಾಳಿ 4 ಮಂದಿ ಬರ್ತಾವ್ರಿ ಹೆಣ್ಮಕ್ಳ 4 ಮಂದಿ ಮಹಾಕಾಳಿ ಹೆಣ್ಮಕ್ಳು ಅವ್ರಿಂದ ಏನೇನಾಗಿತ್ತು ನೀನ 4 ಮಂದಿ ಹೋಗ್ಕೊಂಡಿದ್ದೇನ 51 ಶಕ್ತಿ ಪೀಠ ನೀ ಬರೇ 4 ಕಟ್ಟಿ ನಿಂದ ಬಾಳ
ಹೆಣ್ಣದೇರು ಹಂಗಿಲ್ಲ 51 ಶಕ್ತಿ ಪೀಠ ದುರ್ಗೋ ಜಾಮೋ ಲಕ್ಕೋ ಲಗ್ನೋ ಲಂಟ್ಯಾನ ಕರಿಯೋ ಹಂಗಾಸಿ ಬರೀ ಅಂತ ದುರ್ಗೋ ನಡು ದುರ್ಗೋ ನೀವು ನಾನಾ ತರ ಎಲ್ಲ ಆಗುತ್ತೆ ಹೆಣ್ಣ ಮತ್ತ 4 ಮಂದಿಗೆ ನೀ ಕೇಳತ್ತೀವಿ ಅದಕ್ಕೆ ತಮ್ಮ ಕಾಯ ಮೋಹಿನಿ ನಂದಿನಿ ಬ್ರಹ್ಮಿನಿ ಭದ್ರಿನಿ ಕಾಳಿಕಾ ಕನಕರೇಖ ಅಂಬಿಕಾ ಆರ್ಯ ಹಿಳ ಶನಿತಾ ಇಂದ್ರ ದುರ್ಗಾ ಹಿಂಗ ವೈಷ್ಣವಿ ಇಷ್ಟು ಹೆಸರು ಇವ್ರಿಗೆ ಯಾರು ಗೊತ್ತಿಲ್ರಿ ಇವ್ರಿಗೆ ಇಲ್ಲೇ ಬರ್ದಾರ ನಮ್ಮ ಅಪ್ಪ ಅಪ್ಪ ಮಾಡಿ ಅವ್ವನ್ ಬಿಟ್ಟು ಮಾಡಿ ಇದನ್ನೆಲ್ಲ ಬಿಟ್ಟಾರಿ ಇದು ನೀವು ಹಾಳು ಬರೀ ಕೌಂಟಾಗ ಮತ್ತೊಂದು ಸುದ್ದಿ ನಿಮ್ಮ ಹೌದು ನಮ್ಮ ಅಪ್ಪನ ತೆಗ್ ಬಂದಿದ್ದ ಖಾರ ಬಿಟ್ಟು ನಮ್ಮ ಅಪ್ಪನ ತೆಗ್ ಬಂದು ಎಲ್ಲ ಹಂಗ ಹೊತ್ತು ಮಣಿಕಂಗೆ ನಡ್ಸ್ಯಾನ್ರಿಪ್ಪ ಅದಕ್ಕೆ ಎಲ್ಲ ನಾನೇನಾಗೈತಿ ನಾ ಮಾಡಿ ಅಂತ ಹೇಳ್ತಿ ಅಂದ್ರೆ ಅದಕ್ಕೆ ಈಗ ಅಂದೇವಾಡಿ ಗಡಿ ಸಭಾದವ್ರನ್ನ ಪದಿಗಳಿಗೆ ಏನಂತ ಕೇಳ್ತಾರೋ सोन्या सोन्या महासोन्या ಏನಿಲ್ಲ ನೀನ ಏನು ಇಲ್ಲದ ನಿನಗೆ ಕೋಣ ಏನೋ ಇತ್ತ ಅಂತೆ ಅದನ್ನರೆ ಯಾವ ನೋಡ್ಯ ತಮ್ಮ ಅದನ್ನರೆ ಯಾವ ಸೃಷ್ಟಿ ಮತ್ತ ಬಹಳ ಕೇಳು ನಿನ್ನ ಗುರುವಿನ ಕೇಳಾದ ಬಂದಿವ ಜ್ಞಾನ ಆದಿ ಪುರುಷ ಮೊದಲವಲ್ಲೇ ಹೇಳಿ ಮಾಡುಗಾಯ ನಮ್ಮಿನ ಸಂಧಿ ಹೇಳಿ ಮಾಡುಗಾಯ ಬಸವಣ್ಣ ಹೇಳಿ ಮೂಲ ಸ್ವಯಂ ಶಕ್ತಿ ಇಲ್ಲದೆ ಸ್ವಯಂ ನಾದ ಯಾವ ಆ ಶಕ್ತಿ ರಾಪದಿಂದ ಗೋಲಕಾರಣ್ಯ ಓಂ ಎಂಬು ನಾದ ಜೈಂಕರಿಸಿ ಅದರಿಂದ ಜ್ಯೋತಿ ಪ್ರಜ್ವಲಿಸಿ ಆಕಾಶ ಭಾಗವು ತರಸಿ ತರಸಿ ಆಕಾಶದ ಒಡಲು ಆವಾಯು ತತ್ವದಲ್ಲಿ ಅಗ್ನಿ ಹುಟ್ಟಿಯ ಎರಡು ನೂರ ಗೋಲು ಕೃಷಿ ಬಿದ್ದಾವದು ಭಾಗದಲ್ಲಿ ಒಂದು ಗೋಲಿನೊಳಗ ಭೂಮಿ ತಯಾರಾತ ಹುಟ್ಟ ಪ್ಯಾರೆ ಈಗ ತಗದ ಹೇಳಬೇಕ ಸೋಚೆ ಸಭ ಮಾಡತೈತು ಚೌಕಾಶಿ ಇದು ಭೂಗೋಳ ಶಾಸ್ತ್ರಕ್ಕನುಸರಿಸಿ ಅನುಸರಿಸಿ ಯಾವಲ್ಲಿ ಬೆಳೆದು ಬರ ಅನಿಸಿಕೊಂಡು ಹರಗೆ ಪರದೇಶಿ ಮ್ಯಾಲಬೇಕ ನಾಶಿಯ ಯಾವಲ್ಲಿ ಬೆಳೆದು ಬರ ಅನಿಸಿಕೊಂಡು ಹರಗೆ
ಮೂಲ ಸ್ವಯಂ ಶಕ್ತಿ ಇಲ್ಲದೆ ಸ್ವಯಂ ನಾದ ಯಾವಲ್ಲಿ ಆ ಶಕ್ತಿ ವಾಪದಿಂದ ಗೋಲಾಕಾರ ಆದ ನ್ಯಾಯ ಓಂ ಎಂಬ ನಾದ ಧಿಂಕರಿಸಿ ಅದರಿಂದ ಜ್ಯೋತಿ ಪ್ರಜ್ವಲಿಸಿ ಆಕಾಶ ಭಾಗವು ಧರಿಸಿ ಆಕಾಶದ ಒಳಗೊಳಗೆ ವಾಯು ತತ್ವ ಉದ್ಭವಿಸಿ ಅಂದ್ರೆ ಏನು ಎಲ್ಲ ಜಲದಿಂದ ನೆಲ ಅಂದ್ರೆ ಹೆಂಗ ಜಲದಿಂದ ಹಾಕೋತ ಬಂದೈತಿ ಅದಕ್ಕೆ ನಾವು ತತ್ವ ನಿನಗೆ ಹೇಳ್ಕೊತ ನಡೆದೀವ ಅದಕ್ಕೆ ಇದನ್ನ ಬಿಟ್ಟು ಇನ್ನೊಂದು ಮಾತು ಹೇಳತ್ತಮ್ಮ ಯಾವ ಬೇಕತ್ತ ತಾಯಿ ಋಣ ತೀರ್ಸನಂತಿ 12 ವರ್ಷ ಹುಚ್ಚಿಡಬೇಕು ನಮ್ಗೆ ಗೊತ್ತು ಅನ್ನ ತಾಯಿ ಬಂದಂಗ ತಾಯಿ ಋಣ ನೀನ್ ಹೆಂಗ್ ತೀರಿಸ್ತಿರ್ಬೇಕು ಸಣ್ಣ ಉದಾಹರಣೆ ಹೇಳ್ತೀನಿ ಹುಡುಗ ಹುಡುಗಿಗೆ ಲಗ್ನ ಆಗ್ಬೇಕು ವರ್ಷ ತುಂಬ ಹುಡುಗ ಒಂದು ಮಗ ಹುಡುಗದ ಮನೆ ಆ ಮಗನ ಮಾಡಿ ನೋಡ್ಬೇಕಾದ್ರೆ ನಿಮ್ಮ ಅಪ್ಪ ಏನ್ ಮಾಡ್ತಾನು 10 ಸಲ ವಿಚಾರ ಮಾಡಿ ಹೋಗಿ ಮಗನ ಮಾಡಿ ನೋಡ್ತಾನ ಯಾವನಮ್ಮ ಗುರುಪ್ರೋಪೇದ ಅಂತಾರು ಸಾಯ್ಬೇಡಣ್ಣ ನಂದರಿಗೆ ಇವ್ರಾದ್ರೂ 100 ರೂಪಾಯಿ ಕೊಟ್ಟಾರ ಅವ್ರಿಗೆ ತುಂಬಾ ಋಣ ಐತೆ ಯಮನಪ್ಪಣ್ಣ ಬೀರಪ್ಪಣ್ಣ ಹೋಗ್ತೀನಿ